ಮಹಾಜನತೆಗೆ ಉಮೇಶ್ ಮಲ್ಲಿಗೆ ಮಾಡುವ ನಮಸ್ಕಾರಗಳು. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ತಮಗೆ, ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಹಾಯಕ ಕೃಷಿ ಕಾರ್ಯಾಲಯದಿಂದ ನನಗೆ ಒಂದು ಮಾಹಿತಿ ಹಕ್ಕು ಅಧಿನಿಯಮ 2005 ಮಾಹಿತಿಯನ್ನು ಒದಗಿಸಿರುವ ಬಗ್ಗೆ. ಸುಮಾರು 1200 ಪುಟಗಳ ಈ ಮಾಹಿತಿಯನ್ನು, ಪ್ರತಿಯೊಂದು ಪುಟದ ಮಾಹಿತಿಯನ್ನು ಇವತ್ತು ನಾನು ತಮ್ಮ ಎದುರಿಗೆ ತರ್ತಾ ಇದ್ದೇನೆ. ಯಾವ ಉದ್ದೇಶಕ್ಕಪ್ಪ ಅಂದರೆ, ಇವತ್ತು ಕಾನೂನುಬದ್ಧವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನನ್ನ ಕಡೆಯಿಂದ 2424 ರೂಪಾಯಿ ಡಿಗಳನ್ನು ಹಣವನ್ನು ಕಟ್ಟಿಸಿಕೊಂಡು ಮಾನ್ಯ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯಕ್ಕೆ ಕಟ್ಟಿಸಿಕೊಂಡು ನನಗೆ ಈ ವರದಿಯನ್ನು ಕೊಟ್ಟಿರ್ತಾರೆ, ಈ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ಅದು ನಾನು ಧನ್ಯವಾದ ತಿಳಿಸ್ತೀನಿ. ಆದರೆ ಈ ಎಷ್ಟು ಭ್ರಷ್ಟ ವಂಚಕರು ಅಧಿಕಾರಿಗಳು ಇದ್ದಾರಪ್ಪ ಎಂಬುದನ್ನು ನಾನು ಹೇಳ್ತಾ ಇಲ್ಲ, ಈ ಪತ್ರಗಳು ಅವ್ರು ನೀಡಿರುವಂಥ ಮಾಹಿತಿಯಲ್ಲಿ ನಾನು ಕಂಡು ಬರ್ತಾ ಇದೆ. ಅದನ್ನು ತಾವು ಕೂಡ ತಮಗೂ ಕೂಡ ತೋರಿಸುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಹೊರತು ಬೇರೆ ಯಾವುದೂ ಉದ್ದೇಶದಲ್ಲಿ. ಒಂದನೇದು, ಸುಮಾರು 1212 ಪುಟಗಳನ್ನು ಮಾಹಿತಿಯನ್ನು ನನಗೆ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ಎಷ್ಟು ಸತ್ಯವಾಗಿದೆ ಮತ್ತು ಎಷ್ಟು ಸುಳ್ಳವಾಗಿದೆ, ಇವರು ನಾಚಿಕೆ ಆಗಬೇಕು. ನಾಚಿಕೆ, ಮಾನ, ಮರ್ಯಾದೆ ಎಲ್ಲನೂ ಬಿಟ್ಟು ಈ ನಮ್ಮ ಸಹಾಯಕ ಕೃಷಿ ಕಾರ್ಯಾಲಯದಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳ ಹೇಳ್ತಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳು, ಯಾರೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿರೋ ಕೂಡ ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ, ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ನಾನು ಮುಂದಿನ ದಿನಗಳಲ್ಲಿ ಹೆಸರು ತೊಗೊಂಡು ಆ ಫೋಟೋನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಯಾಕೆ ಮಾತಾಡ್ತೀನಪ್ಪ ಅಂದರೆ, ನಾನು ಫಸ್ಟಿಗೆ ತಮ್ಮ ಮಾಹಿತಿ ಕೊಡ್ತಿರೋದು ಇವತ್ತು ನಮ್ಮ ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ RSK ಹಳಿಕೇಡ್ ರೈತ ಸಂಪರ್ಕ ಕೇಂದ್ರದಲ್ಲಿ ನಾನು ಇವರಿಗೆ 2424 ರೂಪಾಯಿ ಡಿ ಮುಖಾಂತರ ಹಣವನ್ನು ಸಂದಾಯ ಮಾಡಿದ್ದ ಮೇಲೂ ಇವ್ರ ಅಪ್ಪನ ಗಂಟೆಯನ್ನು ಹೋಗ್ತಾರೆ ಸರಿಯಾಗಿ ಮಾಹಿತಿ ಕೊಡೋಕ್ಕೆ. ನೋಡಿ, ಇದು ಕವರಿಂಗ್ ಲೆಟ್ರು. ಇದು ಒಂದು ಹಳಿಕೇಡ್ RSK ಅಧಿಕಾರಿಯವ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಕವರಿಂಗ್ ಲೆಟ್ರ್ ಹಾಕ್ತಾರೆ, ಇದರಿಂದ ಒಂದು ಮಾಹಿತಿ ಕೊಡ್ತಾರೆ. ದುಡ್ಡಂತ ನಾನು ಕಟ್ಟಿನ ಇಷ್ಟು ಹೊರಟಾಗ್ಯಪ್ಪ ಅಂದರೆ ಇವರು ಯಾವುದು ಕಾನೂನು ಬೆಲೆ ಕೊಡಲ್ಲ, ಯಾವುದೇ ಮಾಹಿತಿಗೂ ಬೆಲೆ ಕೊಡಲ್ಲ. ಇವ್ರು ಬರೇ ಏನಪ್ಪ ಅಂದ್ರೆ ಒಂದು ನಮ್ಮಂಥ ಬಡ ರೈತರದ್ದು ಹಣವನ್ನು ಲೂಟಿ ಮಾಡುವಂಥ ಒಂದು ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ನಾನು ದುಡ್ಡು ಕಟ್ಟಿದ ಮೇಲೆ ನಾನು ಸಪ್ರೇಟಾಗಿ ಮಾಹಿತಿ ಕೊಡೋಕೆ ಇವ್ರಿಗೆ ಏನಾಗಿದೆ, ಒಂದು ಕಡೆ ಕವರಿಂಗ್ ಲೆಟ್ರು, ಯಾರಾದರೂ ಈ ರೀತಿಯಾಗಿ ಕಚ್ಚಬಿಚ್ಚಿ ಗೊತ್ತಾಗಲಾದಂಗಿದೆ, ತಿಳಿಯೋದಂಗಿದೆ, ಜೆರಾಕ್ಸ್ನು ಕೂಡ ಕರೆಕ್ಟ್ ಹಾಕಲಾರದೆ, ಜೆರಾಕ್ಸ್ನು ಕೂಡ ಕ್ಲಿಯರ್ ಜೆರಾಕ್ಸ್ ಕೊಡೋದೆ, ನೀಟಾಗಿ ಕೊಡಬೇಕಂತ ಒಂದು ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ಕೊಡಬೇಕಾಗಿರುವಂಥ ಪರಿಜ್ಞಾನವೂ ಇಲ್ಲದ ಇಂಥ ಭ್ರಷ್ಟ ಅಧಿಕಾರಿ ಜೊತೆ ನಿಂತು ನಾನು ಒಂದು ಕವರಿಂಗ್ ಲೆಟರ್ ಮಾಡಿರ್ತಾರೆ. ಫಸ್ಟ್ ಕವರಿಂಗ್ ಲೆಟರ್ ಇದು ಯಾವುದು RSK ಅದಪ್ಪ ಅಂದರೆ, ಇದು ಕೃಷಿ ಅಧಿಕಾರಿಗಳ ಕಾರ್ಯಾಲಯ ಹಳಿಕೇಡ್ ಬಿ ಹುಮ್ನಾಬಾದ್, ಇವರೊಂದು ಕೃಷಿ ರೈತ ಸಂಪರ್ಕ ಕೇಂದ್ರ RSK ಒಂದು ಕವರಿಂಗ್ ಲೆಟರ್. ಇದು ಯಾರಿಗೆ ಬರ್ತಾರಪ್ಪ ಅಂದರೆ, ಇವರು ಸಹಾಯಕ ಕೃಷಿ ನಿರ್ದೇಶಕರು ಹುಮ್ನಾಬಾದ್, ಸಹಾಯಕ ಕೃಷಿ ನಿರ್ದೇಶಕರಿಗೆ ಬರ್ತಾರೆ. ಈ ಸಹಾಯಕ ಕೃಷಿ ನಿರ್ದೇಶಕರು ಎಲ್ಲ ನೋಡ್ಬೇಕಾದ್ರೆ ಸಮಯ ಇಲ್ಲ. ಯಾಕೆ, ಇವರೆಲ್ಲರೂ ಕೂಡ ಒಂದು ಚೈನ್ ಸಿಸ್ಟಮ್ ಆಗಿ ಒಂದೇ ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡಬೇಕಾಗ್ತದೆ ಒಂದು ಡಿಪಾರ್ಟ್ಮೆಂಟ್ದಾಗ. ತೆಳಂತ ಅಧಿಕಾರಿ ಏನು ಮಾಡ್ತಾರೆ, ಆ ಮೇಲಂತ ಅಧಿಕಾರಿಗಳು ಅದನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ. ಹೆಂಗೆ ತಿಂತಾರಪ್ಪ ಅಂದ್ರೆ, ಈ ತೆಳಂತ ಅಧಿಕಾರಿಗಳು ಇದರಲ್ಲಿ ಉಚಿತವಾಗಿ ಬೀಜ ರಸಗೊಬ್ಬರ ಕೊಡುವಂಥ ಸಮಯದಲ್ಲಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಏನೋ ಗುಟ್ಟಲ ಮಾಡ್ತಾನಪ್ಪ ಅಂದ್ರೆ, ಅದರಲ್ಲಿ ಈ ಮೇಲಂತ ಅಧಿಕಾರಿಗಳ ಪರ್ಸೆಂಟೇಜ್ ಹೋಗ್ತದೆ ಅಲ್ಲಿ. ಅವಾಗ ಇವ ಏನು ಕೊಟ್ಟರು, ಈ ಅಧಿಕಾರಿ ಮೇಲಂತ ಅಧಿಕಾರಿ ಏನು ಮಾಡ್ತಾನೆ, ಹೆಂಗೆ ಕೊಟ್ಟರು ಓಕೆ, ಖಾಲಿ ಪೇಪರ್ ಕೊಟ್ಟರು ಓಕೆ, ಫುಲ್ ಪೇಪರ್ ಕೊಟ್ಟರು ಓಕೆ, ತಿಳಿಯಂಗೆ ಕೊಟ್ಟರು ಓಕೆ, ತಿಳಿಯಂಗೆ ಕೊಟ್ಟರು ಏನು ಕೊಟ್ಟರು ಕೂಡ ಸಹಿಸಿಕೊಂಡು ಹೋಗುವಂಥ ನಮ್ಮ ಹುಮ್ನಾಬಾದ್ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು. ಇವತ್ತು ನಾನು ಅವ್ರಿಗೆ ಕೇಳ್ತೀನಿ, ನಾನು ದುಡ್ಡು ಕಟ್ಟೀನಿ ರೀ ಸ್ವಾಮಿ, ನಿಮ್ಗೆ ನಾನು ರೊಕ್ಕ ಕೊಟ್ಟೀನಿ, ನಾನು ದುಡ್ಡು ಕೊಟ್ಟು ನಾನು ಮಾಹಿತಿ ಕೇಳಿದ್ರೆ ಇಷ್ಟು ಹೊರಟಾಗಿ ಮಾಹಿತಿ ಕೊಡುವಂಥದ್ದು ಸ್ವಭಾವ ನಿಮ್ಗೆ ಬಿಡಬೇಕು. ಫಸ್ಟ್ ಆಫ್ ಆಲ್ ಆಗಿ ಇಲ್ಲಿ ಇನ್ನೊಂದು ಇದು ಒಂದು ಕೊಟ್ಟರೆ ಇಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ, ನಾನು ಮಾಹಿತಿ ಕೇಳಿರೋದು ಏನೇನು ಉಚಿತವಾಗಿ ರೈತರಿಗೆ ಕೊಟ್ಟರು ಎಂಬುದನ್ನು ನಾನು ಸಂಪೂರ್ಣವಾಗಿ ಅದನ್ನು ಮುಂದಿನ ವಿಡಿಯೋಲಿ ಹಾಕ್ತೀನಿ.
ಸೊ ಆ ಮಾಹಿತಿ ಇವ್ರು ಏನು ಮಾಹಿತಿ ಕೊಡ್ತಾರಪ್ಪ ಅಂದ್ರೆ ನಾವು ನೋಡ್ಬೋದು ಇಲ್ಲಿ ತಮ್ಮ ಸೈಡಿಗೆ ಇದನ್ನು ಬರ್ತಾ ಇದೆ, ಈ ಪತ್ರನೂ ಬರ್ತಾ ಇದೆ ಮತ್ತು ಈ ಪತ್ರನೂ ಬರ್ತಾ ಇದೆ, ಕ್ಲಿಯರಾಗಿ ಓದ್ಬೋದು ಇಲ್ಲಿ. ನಾನೇನು ಕೇಳಿರೋದೇನೆ ಎಂಬುದನ್ನು ಕೂಡ ನನ್ನ ಪಕ್ಕಕ್ಕೆ ಬರ್ತಾ ಇದೆ. ಎರಡನ್ನೂ ಕೂಡ ತಾವು ದಯವಿಟ್ಟು ಟ್ಯಾಲಿ ಮಾಡಬೇಕು. ಈ ಎಷ್ಟು ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾರಪ್ಪ ಅಂದ್ರೆ ಗೊತ್ತು, ಬಡವರ ಮೇಲೆ ಎಷ್ಟೊಂದು ದಬ್ಬಾಳಿಕೆ ಮಾಡಿ ಗೊತ್ತು, ಮೋಸ ವಂಚನೆ ಮಾಡಿ ಗೊತ್ತು, ಲಕ್ಷಾಂತರ ರೂಪಾಯಿನ ಹೀಗೆ. ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದ್ದಿರ್ಬೋದು. ಇವತ್ತು ನಾನು ಸಾಕ್ಷಿ ಆಧಾರವಾಗಿ ಮಾತಾಡ್ತೇನೆ ಹೊರತಾಗಿ ಅದು ಸಾಕ್ಷಿ ಆಧಾರ ಇಲ್ಲ. ನಾನು ರೈತರಿಗೆ ಏನೇನು ಕೊಟ್ಟರೆ ಉಚಿತವಾಗಿ ಎಂಬ ಮಾಹಿತಿಯನ್ನು ನಾನು ಕೊಡಬೇಕಂತ ಕೇಳಿದ್ದೆ. ಅದು ಯಾವುದೇ ರೀತಿಯ ಸಾಮಗ್ರಿಗಳನ್ನು ರೈತ ಸಂಪರ್ಕ ಎಲ್ಲ ಎಲ್ಲ ಸಾಮಗ್ರಿಗಳ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಹೇಳಿದ್ದೆ. ಈ ಭ್ರಷ್ಟ ಅಧಿಕಾರಿ ನಾಚಿಕೆ ಮಾನ ಮರ್ಯಾದೆ ಜನ ಅಥವಾ ಇಲ್ಲ ಎಂಬುದನ್ನು ತಾವೇ ನೋಡ್ಬೇಕು. ತಾವು ನೋಡ್ಬೋದು ಇಲ್ಲಿ ರೈತರ ಹೆಸರು, ಗ್ರಾಮ, ಸರ್ವೆ, ಕ್ಷೇತ್ರ, ಇಲ್ಲಿ 2 ಕಾಲಮ್ ಈ ಮಹಾನ್ ಭಾವ ಖಾಲಿ ಬಿಟ್ಟನ್ರಿ. 2 ಕಾಲಮ್, 1 ಮತ್ತು 2 ಕಾಲಮ್ ಖಾಲಿ. ಇದು ಆಯಿತು. ಇಲ್ಲಿ ಸಹಿ, ಲಾಸ್ಟ್ ಕಾಲಮಲ್ಲಿ ಸಹಿ ಇದೆ ನೋಡ್ರಿ. ಎಂಥ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದ ಇಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಗೊತ್ತು ಭ್ರಷ್ಟಾಚಾರವನ್ನು ರಾಜ್ಯದಲ್ಲಾಗಲಿ ದೇಶದಲ್ಲಾಗಿ ಏನಂದರೆ ಜಾಲ ಮಾಡ್ತಾ ಇದೆ. ಇಂಥ ಭ್ರಷ್ಟರನ್ನ ತಡೆಯಬೇಕಾದ ನಮ್ಮಂತರಿಂದ ಆಗೋದಿಲ್ಲ. ಯಾಕಂದ್ರೆ ಇವ್ರ ಬಳಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿ, ಲಕ್ಷಾಂತರ ರೂಪಾಯಿ ಹಗರಣ ಮಾಡಿ ಆಸ್ತಿ ಅಂತಸ್ತು ಹಣ ದುಡ್ಡು ಸಂಪಾದನೆ ಮಾಡ್ಕೊತಾರೆ ಅವರು. ಈಗ ಎಲ್ಲಿ ಹಿಂತಿರುಗಿದು ನಾವು ಹೋಗೋಕ್ಕಾಗಲ್ಲ. ಆದರೂ ಕೂಡ ನನ್ನ ಪ್ರಯತ್ನ ಏನಪ್ಪ ಅಂದ್ರೆ ಒಂದು ಜನರಿಗೆ ಒಂದು ಮಾಹಿತಿನ ಮುಟ್ಟಿಸಬೇಕು. ಯಾವ ರೀತಿಯಾಗಿ ಇವತ್ತು ನಮ್ಮ ಹುಮ್ನಾಬಾದ್ ತಾಲೂಕಿನ ಸಹಾಯಕ ಕೃಷಿ ಆಯುಕ್ತಾಲಯದಲ್ಲಿ ಇದೆ, ರೈತರಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತಾಯಿದ್ದು ಮತ್ತು ಇವರು ಎಷ್ಟೆಲ್ಲ ಸವಲತ್ತುಗಳನ್ನು ಈ ಅಧಿಕಾರಿಗಳು ಗುಳುಮ್ ಮಾಡಿದ್ದಾರೆ ಎಂಬುದನ್ನು ನಾನು ತೋರಿಸಬೇಕಾಗಿ ಉದ್ದೇಶದಿಂದ ನಾನು ಈ ವಿಡಿಯೋದಲ್ಲಿ ಇವರು ನೀಡುವಂಥ ಮಾಹಿತಿನ ಹೇಳ್ತಾ ತಮಗೆ. ಒಂದು ರೈತರ ಹೆಸರಾದ ನಂತರ ಕಲ್ಯಾಣರಾವ್ ನಾಗೇಂದ್ರ ಭೂತಿಗಿಯವರು, ಇವರು ಸರ್ವೆ ನಂಬರ್ 45, ಇವ್ರ ಕ್ಷೇತ್ರ ಎಷ್ಟು 2 ಎಕರೆ. ಇವ್ರಿಗೆ ಏನು ಕೊಟ್ಟರಲ್ಲಿ ಸ್ವಾಮಿ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಗೊತ್ತು ಎಷ್ಟಾದ್ರೂ ಜರ ಸಹಾಯಕ ಕೃಷಿ ನಿರ್ದೇಶಕ ಕಾರ್ಯಾಲಯ ಅಂತ ಇವು ಈ ತಳಹಂತ ಅಧಿಕಾರಿಗಳು ಏನು ಕೊಟ್ಟರು ಕೊಡೋಂಥ ಏನೋ ಕೊಟ್ಟಿರಲ್ಲ ನೀವು ಮಾಹಿತಿ. ನಿಮಗೆ ಎಷ್ಟಾದರೂ ಮಾನ ಮರ್ಯಾದೆ ನಾಚಿಕೆ ಇದನ್ನೆಲ್ಲ. ಇಲ್ಲಿ ಏನಿದೆ 2 ಕಾಲಮ್ ಖಾಲಿ. ಇದು ಒಂದೇ ಪತ್ರಿಕೆಯಲ್ಲಿಲ್ಲ, ಎಲ್ಲ ಪೇಪರಲ್ಲಿ ತಂದು ನೋಡ್ಬೋದು. ಈಗ ಈ ರೈತರಿಗೆ ಈ ಕಲ್ಯಾಣರಾವ್ ನಾಗೇಂದ್ರ ಅವರು ಏನು ತೊಗೊಂಡಾರ, ಹೌದು ಕೊಟ್ರಪ್ಪ ನೀವು ಮಾಹಿತಿ. ಆಮೇಲೆ ಇವ್ರು ಏನು ತೊಗೊಂಡಾರ, ಶಂಕರಯ್ಯ ಶರಣಯ್ಯ ಅಂಬರು ಏನು ತೊಗೊಂಡಾರ. ಇವರು ಏನು ತೊಗೊಂಡು ಇವ್ರ ಹೆಸರು ಕಾಣ್ತಾ ಇಲ್ಲ ನಮಗೆ. ಎಷ್ಟು ನಾಲಾಯಕರಪ್ಪ ಅಂತ ಅಧಿಕಾರಿಗಳು ಗೊತ್ತಂದ್ರೆ ಕ್ಲಿಯರಾಗಿ ಹೆಸರು ಕಾಣ್ತಾ ಇದೆ. ಓಕೆ, ಜೊತೆಗೆ ಏರಿಯಾಗೆ ಎಷ್ಟು ಎಕರೆ ಹೊಲ ಕಾಣ್ತಾ ಇದೆ, ಆಮೇಲೆ ಸರ್ವೆ ನಂಬರ್ ಕಾಣ್ತಾ ಇದೆ, ಸಹಿ ಕಾಣ್ತಾ ಇದೆ. ಇವ್ರಿಗೆ ಏನು ಕೊಟ್ಟರು ಅಂಬದು ಯಾಕೆ ಕಾಣ್ತಾ ಇಲ್ಲಪ್ಪ ಇಲ್ಲಿ? ಅರ್ಥ ಮಾಡ್ಕೋಬೇಕು. ಗೊತ್ತು ಮಹಾಜನತೆ ಗೊತ್ತು ಎಷ್ಟು ಅಧಿಕಾರಿಗಳು, ಇಂಥ ಅಧಿಕಾರಿಗಳು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಪ್ಪ ಎಂಬುದನ್ನು ತಾವೇ ನೋಡ್ಬೋದು. ಗೊತ್ತು ಇದು ಒಂದು ಹಳಿಕೆರೆ RSKದು ಒಂದೇ ಒಂದು ಪ್ರತಿ. ಇನ್ನೂ ಭಾಳಷ್ಟು ಇಂಥ ಪುಟಗಳು ಆಗಿ ಬರ್ಬೋದು. ನಾನು ದಿನಾಲೂ ನಮ್ಮ ಪುಟಗಳನ್ನು ನೋಡಿ ದಿನಾಲೂ ಒಂದು ವಿಡಿಯೋದಲ್ಲಿ ನೋಡ್ತೀನಿ. ಯಾರಿಗೆ ಇವ್ರಿಗೆ ಏನು ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನಾನಂತೂ ಕೂಡ ನನ್ನ ಯೂಟ್ಯೂಬ್ ಸಾಮಾಜಿಕ ಜಾಲತಾಣದ ಉಮೇಶ್ ಮಲ್ಗೆ ಎಂಬುದರಲ್ಲಿ ಪ್ರತಿಯೊಂದನ್ನು ಈ 1200 ಪುಟಗಳನ್ನು ಪೂರ ಸಂಪೂರ್ಣವಾದ ಮಾಹಿತಿಯನ್ನು ಪ್ರತಿಯೊಂದು ಮಾಹಿತಿಯನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಇದು ಫಸ್ಟಿಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಹಳಿಕೆರೆ RSKದ ಒಂದು ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀನಿ. ತಾವು ನೋಡ್ಬೋದು ನನ್ನ ಪಕ್ಕಕ್ಕೆ ಈ ಎಲ್ಲ ಪ್ರತಿಗಳನ್ನು ಕೂಡ ಬರ್ತಾ ಇದೆ. ಇಂಥವ್ರಿಗೆ ಏನು ಮಾಡ್ತೀರಿ, ಏನು ಮಾಡಬೇಕು, ಇವ್ರಿಗೆ ಎಲ್ಲಿ ಇವ್ರಿಗೆ ಏನು ಆಗಬೇಕಂಬುದು ನನಗಂತೂ ಗೊತ್ತಿಲ್ಲ. ಇವ್ರಿಗೆ ಏನೂ ಮಾಡೋಕ್ಕಾಗೋದು ನಂಗೆ ಗೊತ್ತಿದೆ. ಯಾಕಂದರೆ ಇವರೆಲ್ಲ ಸಾಮಾನ್ಯ ಜನರಲ್ಲ. ಇವರು ಕಾನೂನು ಕೂಡ ಖರೀದಿ ಮಾಡುವಂತಹ, ಕಾನೂನಿಗೂ ಕೂಡ ಇವರು ಅಂಜದೆ, ಮಾಹಿತಿಯಾಗಿ ಕೂಡ ಅಂಜದೆ, ನಿರಾಳವಾಗಿ ನಿರ್ಭಯವಾಗಿ ಅಂದಪ್ಪ ಅಂದ್ರೆ ಗೊತ್ತು ಯಾವುದೇ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಯಾವ ರೀತಿ ಮಾಹಿತಿ ಕೊಟ್ಟರಪ್ಪ ಹಳಿಕೆರೆ RSKದವರಪ್ಪ ಎಂಬುದನ್ನು ತಾವು ಲೈವ್ ಆಗಿ ಕೊಟ್ಟಿದ್ದೀನಿ. ಗೊತ್ತು ನಮಗೆ. ನಾನಂತೂ ಯಾವುದೇ ನನ್ನ ವ್ಯಕ್ತಿಗವಾಗಿ ಹೇಳ್ತಾ ಇಲ್ಲ, ವ್ಯಕ್ತಿಗತ ದೋಷ ಯಾವುದಿಲ್ಲ. ಅವ್ರು ಕೊಟ್ಟಿರುವಂಥ ಮಾಹಿತಿಯನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ. ಸೊ ಇದು ಒಂದು ಹಳಿಕೆರೆ RSK. ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದನ್ನು ನೋಡೋಣ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.